Welcome back to physics online session. In last class we were discussing about that variation of time period of oscillation of that simple a pendulum due to a thermal expansion. Because of the expansion ಅಲ್ಲಿ pendulum expand ಆಗೋದ್ರಿಂದ ಯಾವ quantity change ಆಯ್ತು ಅಲ್ಲಿ pendulum expand ಆಗೋದ್ರಿಂದ time period ಏನಾಯ್ತು variation ಆಯ್ತು. And in today's session we will be discussing one more applications related to thermal expansion, that is expansion of measuring scale. What's that application? Expansion of measuring scale. Let me explain about this thing. Expansion of measuring scale. Measuring scale. What it mean here? Expansion of measuring scale. For example, I want to measure that length of one object. ಇದು ಒಂದು ಆಬ್ಜೆಕ್ಟ್ ಅಂತ ಅನ್ಕೋರಿ. ಈ ಆಬ್ಜೆಕ್ಟಿನ ಲೆಂತ್ ಅನ್ನು ನಾನು ಮೆಜರ್ಮೆಂಟ್ ಮಾಡಬೇಕು. ಹೌದು. ಇನ್ ಆರ್ಡರ್ ಟು ಮೆಜರ್ ದ ಲೆಂತ್ ಆಫ್ ದಿಸ್ ಆಬ್ಜೆಕ್ಟ್ ಐ ನೀಡ್ ದಟ್ ಮೇಜರಿಂಗ್ ಸ್ಕೇಲ್. ಈ ಆಬ್ಜೆಕ್ಟಿನ ಲೆಂತ್ ಮೆಜರ್ಮೆಂಟ್ ಮಾಡಬೇಕಾದ್ರೆ ನನಗೆ ಏನು ಬೇಕು? ಮೇಜರಿಂಗ್ ಸ್ಕೇಲಿನ ಅವಶ್ಯಕತೆ ಇದೆ. ನಾನು ಮೇಜರಿಂಗ್ ಸ್ಕೇಲ್ನಿಂದ ಈ ಆಬ್ಜೆಕ್ಟಿನ ಲೆಂತನ್ನು ಮೆಜರ್ಮೆಂಟ್ ಮಾಡ್ತೀನಿ ಅಟ್ T1 ಡಿಗ್ರಿ ಸೆಲ್ಸಿಯಸ್. ಫಾರ್ ಎಕ್ಸಾಂಪಲ್, ನಾನು ಯಾವ ಸ್ಕೇಲನ್ನು ತಗೊಂಡು ಈ ಆಬ್ಜೆಕ್ಟಿನ ಲೆಂತನ್ನು ಮೆಜರ್ಮೆಂಟ್ ಮಾಡ್ತೀನಿ, ಆ ಸ್ಕೇಲು ಯಾವ ಟೆಂಪ್ರೇಚರ್ನಲ್ಲಿ ಸೂಟೇಬಲ್ ಇದೆ ಅಂತಂದರೆ T1 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆ ಲೆಂತನ್ನು ಮೆಜರ್ಮೆಂಟ್ ಮಾಡಿದರೆ, ಆ ಸ್ಕೇಲನ್ನು ತಗೊಂಡು ಒಂದು ಆಬ್ಜೆಕ್ಟಿನ ಲೆಂತನ್ನು ಮೆಜರ್ಮೆಂಟ್ ಮಾಡಿದರೆ ನಿನಗೆ ಎಕ್ಯುರೇಟ್ ಲೆಂತ್ ಬರುತ್ತೆ. ನಾವು ಸೊ ಇಫ್ ದ ಟೆಂಪ್ರೇಚರ್ ಆಫ್ ದ ರೂಮ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್, ಇಲ್ಲಿ ರೂಮಿನ ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಂತ ಅನ್ಕೋರಿ. ಸೊ ನಾನು ಯಾವ ಸ್ಕೇಲನ್ನು ತಗೊಂಡಿದ್ದೀನಿ ಆ ಸ್ಕೇಲ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಟ್ರೀಟ್ ದಿಸ್ ಈಸ್ ಒನ್ ಆಬ್ಜೆಕ್ಟ್. ಇದು ಏನು? ಒಂದು ಆಬ್ಜೆಕ್ಟ್, ರೈಟ್. ಐ ವಾಂಟ್ ಟು ಮೇಜರ್ ದಟ್ ಲೆಂತ್ ಆಫ್ ದಿಸ್ ಆಬ್ಜೆಕ್ಟ್. ಈ ಆಬ್ಜೆಕ್ಟಿನ ಲೆಂತನ್ನು ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ? ಒಂದು ಮೇಜರಿಂಗ್ ಸ್ಕೇಲ್ನ ತಗೊತೀನಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಒನ್ ಸ್ಕೇಲ್ ಹಿಯರ್, ರೈಟ್. ಇದು ಒಂದು ಸ್ಕೇಲ್. ಇಟ್ ಸ್ಟಾರ್ಟ್ಸ್ ಫ್ರಮ್ 0, 1 ಹಿಯರ್, 2 ಹಿಯರ್, like that. This is measuring scale. ಇದೊಂದು ಏನು? measuring scale. So this measuring scale will give that exact value at T1 degree Celsius. ಇಲ್ಲಿ ರೂಮ್ ಟೆಂಪ್ರೇಚರು T1 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೋರಿ. ಇವಾಗ ಇದು ಎಕ್ಸಾಕ್ಟ್ ಆಗಿ ಏನು ಮಾಡುತ್ತೆ? ಕ್ಯಾಲಿಬ್ರೇಟ್ ಮಾಡುತ್ತೆ, ಅಥವಾ ಎಕ್ಸಾಕ್ಟ್ ಆಗಿ ಯಾವುದೋ ಒಂದು ಆಬ್ಜೆಕ್ಟಿನ ಲೆಂತನ್ನು ಮೆಜರ್ಮೆಂಟ್ ಮಾಡ್ಬೋದು. ಇವಾಗ ಟೆಂಪ್ರೇಚರ್ T2 ಆಯ್ತು ಅಂತ ಅನ್ಕೋರಿ. ನೌ ದ ಟೆಂಪ್ರೇಚರ್ ಬಿಕಮ್ಸ್ T2. ಇಲ್ಲಿ ಟೆಂಪ್ರೇಚರ್ T2 ಆದಾಗ ಈ ಸ್ಕೇಲಿನ ಲೆಂತ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಟ್ ಎಕ್ಸ್ಪ್ಯಾನ್ಷನ್ ಹಿಯರ್ ವಾಟ್ ಎವರ್ ದ ಮೇಜರಿಂಗ್ ಸ್ಕೇಲ್ ಐ ಯೂಸ್ಡ್, ಇಲ್ಲಿ ನಾನು ಯಾವ ಮೇಜರಿಂಗ್ ಸ್ಕೇಲನ್ನ ತಗೊಂಡಿದ್ದೀನಿ ಈ ಮೇಜರಿಂಗ್ ಸ್ಕೇಲಿನ ಲೆಂತ್ ಏನಾಯಿತು? ಜಾಸ್ತಿ ಆಯಿತು. ಇಟ್ ಮೀನ್ಸ್ ದಟ್ ದಿಸ್ ಮೇಜರಿಂಗ್ ಸ್ಕೇಲ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ಹಿಯರ್. ಈ ಮೇಜರಿಂಗ್ ಸ್ಕೇಲ್ ಏನಾಯಿತು? ಎಕ್ಸ್ಪ್ಯಾಂಡ್ ಆಯಿತು. ಇವಾಗ ಎಕ್ಸ್ಪ್ಯಾಂಡ್ ಆದಾಗ ಇದು ಕರೆಕ್ಟ್ ರೀಡಿಂಗ್ ಕೊಡುತ್ತೆ ನನಗೆ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಲುಕ್ ಆಟ್ ಹಿಯರ್, as the temperature of the metal scale is increases here, due to that expansion the length of the metal scale is increase. expand ಆಗೋದ್ರಿಂದ ಈ ಮೆಟಲ್ ಸ್ಕೇಲ್ನ ಲೆಂತ್ ಏನಾಯಿತು? ಜಾಸ್ತಿ ಆಯಿತು. ಲೆಂತ್ ಜಾಸ್ತಿ ಆದರೆ ನಿಮಗೆ ಇಲ್ಲಿ ಆ ಆಬ್ಜೆಕ್ಟಿನ ಲೆಂತನ್ನು ಎಕ್ಸಾಕ್ಟ್ ಆಗಿ ಏನು ಮಾಡೋಕ್ಕಾಗೋದಿಲ್ಲ? ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ದೆನ್ ವಾಟ್ ಸಪೋಸ್ ಐ ಹ್ಯಾವ್ ಟು ಡೂ? ಐ ಹ್ಯಾವ್ ಟು ಯೂಸ್ ದಟ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಟು ಗೆಟ್ ದಟ್ ಕರೆಕ್ಟ್ ಲೆಂತ್ ಹಿಯರ್. ಸೊ ಲುಕ್ at here, consider a metallic rod or metallic length. Consider metal scale, you can call. Metal scale is used to operate ಹೌದು. ಒಂದು ಮೆಟಲ್ ಸ್ಕೇಲ್ನ ತಗೊಂಡಿದ್ದೀನಿ. ಆ ಮೆಟಲ್ ಸ್ಕೇಲನ್ನು ಯಾವ ಟೆಂಪ್ರೇಚರ್ನಲ್ಲಿ ನಾನು ಯೂಸ್ ಮಾಡಬೇಕು? ಈಸ್ ಯೂಸ್ ಟು ಆಪ್ರೇಟ್ T1 ಡಿಗ್ರಿ ಸೆಲ್ಸಿಯಸ್. ಆ ಮೆಟಲ್ ಸ್ಕೇಲ್ನ ನಾನು T1 ಡಿಗ್ರಿ ಸೆಲ್ಸಿಯಸ್ನಲ್ಲಿದ್ದಾಗ ಮೆಜರ್ಮೆಂಟ್ ಮಾಡಿದಾಗ ನನಗೆ ಎಕ್ಯುರೇಟ್ ಲೆಂತ್ ಕೊಡುತ್ತೆ. ಇಫ್ ಟೆಂಪ್ರೇಚರ್ ಈಸ್ ಇನ್ಕ್ರೀಸ್, ಓಕೆ, ಟೆಂಪ್ರೇಚರ್ ಈಸ್ ಇನ್ಕ್ರೀಸ್. ಫಸ್ಟ್ ಥಿಂಗ್ ಐ ಕ್ಯಾನ್ ಕನ್ಸಿಡರ್, ಇಫ್ ಟೆಂಪ್ರೇಚರ್ ಈಸ್ ಇನ್ಕ್ರೀಸಸ್, if temperature is increase above T1 degree Celsius, ಟೆಂಪ್ರೇಚರ್ ರೀ ಇಲ್ಲಿ T1 ಡಿಗ್ರಿ ಸೆಲ್ಸಿಯಸ್ಕಿಂತ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ. ಇಫ್ ದ ಟೆಂಪ್ರೇಚರ್ ಈಸ್ ಇನ್ಕ್ರೀಸಸ್ ಮೋರ್ ದನ್ T1 ಡಿಗ್ರಿ ಸೆಲ್ಸಿಯಸ್, ಅಬೌವ್ T1 ಡಿಗ್ರಿ ಸೆಲ್ಸಿಯಸ್, ಡ್ಯೂ ಟು ಎಕ್ಸ್ಪ್ಯಾನ್ಷನ್, due to expansion
Okay, length of the object. So this is the object, length of the object, length of the object measured, length of the object measured by the scale is, so whatever the object is there, that object length I am measuring from the scale here. Okay, the length of the object measured by the scale is less than the actual length. Did you get this line? Look at here. If you are measuring that length of the object above T1 degree Celsius, then length of the object measured by the scale. ಈ scale ಇಂದ ಈ object length ನೇ measurement ಮಾಡ್ತಿದ್ದೀನಿ, right? Length of the object measured by the scale is less than the actual length. For example, T1 degree Celsius ಇದ್ದಾಗ ಈ ಆಬ್ಜೆಕ್ಟ್ ನ ಲೆಂತ್ 5 ಸೆಂಟಿಮೀಟರ್ ಇದೆ ಅಂತ ಅನ್ಕೋರಿ. ಇವಾಗ ಟೆಂಪರೇಚರ್ T2 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೋರಿ. ಇವಾಗ ಏನಾಗುತ್ತೆ, ಈ ಆಬ್ಜೆಕ್ಟಿನ ಲೆಂತು ಏನಾಗುತ್ತೆ 5 ಸೆಂಟಿಮೀಟರ್ಕಿಂತ ಕಡಿಮೆ ತೋರಿಸುತ್ತೋ ಅಥವಾ 5 ಸೆಂಟಿಮೀಟರ್ಕಿಂತ ಜಾಸ್ತಿ ತೋರಿಸುತ್ತೆ ಈ ಸ್ಕೇಲಲ್ಲಿ. ಸೊ ಲುಕ್ ಅಟ್ ಹಿಯರ್, ಇಲ್ಲಿ ಟೆಂಪರೇಚರ್ T1 ಡಿಗ್ರಿ ಸೆಲ್ಸಿಯಸ್ ಇದೆ, ಹೌದಾ? ಈ ಆಬ್ಜೆಕ್ಟಿನ ಲೆಂತು ಈ ಮೇಜರಿಂಗ್ ಸ್ಕೇಲಿಂದ ಮೆಜರ್ಮೆಂಟ್ ಮಾಡಿದಾಗ ಎಷ್ಟು ತೋರಿಸ್ತು ನನಗೆ ಆನ್ಸರ್ ಇಲ್ಲಿ 5 ಸೆಂಟಿಮೀಟರ್ ಅಂತ ತೋರಿಸ್ತು. ಇವಾಗ ಟೆಂಪರೇಚರ್ ನಾ T2 ಡಿಗ್ರಿ ಸೆಲ್ಸಿಯಸ್, ಟೆಂಪರೇಚರ್ ಜಾಸ್ತಿ ಇದ್ದಾಗ ಈ ಸ್ಕೇಲ್ ಏನಾಯ್ತು, ಎಕ್ಸ್ಪ್ಯಾಂಡ್ ಆಯಿತು. ಸ್ಕೇಲ್ ಎಕ್ಸ್ಪ್ಯಾಂಡ್ ಆದಾಗ ರೀಡಿಂಗ್ ಏನಾಗುತ್ತೆ, ಇಲ್ಲಿ ಜಾಸ್ತಿ ಇಲ್ಲಿ ಮುಂದ್ಗಡೆ ಶಿಫ್ಟ್ ಆಗುತ್ತೆ. Because of that thermal expansion here, that measuring scale is getting expand here. Measuring scale is getting expand means length of the object shown by this scale is less than 5 centimeter. For example, length become 4.8 centimeter. Here why that length is showing that 4.8 centimeter? Why? Because scale is expand. ಇಲ್ಲಿ scale expand ಆದ್ರೆ ಏನಿಲ್ಲಿ ಲೈನ್ ಗಳಿರ್ತಾವೆ, ಡಿವಿಷನ್ ಗಳಿರ್ತಾವೆ, ದೂರ ಶಿಫ್ಟ್ ಆಗುತ್ತೆ. ದೂರ ಶಿಫ್ಟ್ ಆದಾಗ ಇಲ್ಲೇನಾಗುತ್ತೆ, ಆಬ್ಜೆಕ್ಟಿನ ಲೆಂತ್ ಆಕ್ಚುವಲ್ ಲೆಂತ್ ಗಿನ ನನಗೆ ಏನಾಗುತ್ತೆ ಮೆಜರಿಂಗ್ ಸ್ಕೇಲ್ ನಲ್ಲಿ ಕಡಿಮೆನೆ ತೋರಿಸುತ್ತೆ. ಹಂಗಂದ್ರೆ ಆಕ್ಚುವಲ್ ಲೆಂತ್ ನ ಯಾವ ತರ ಮೆಜರ್ಮೆಂಟ್ ಮಾಡಬೇಕು? Look at here, less than the actual length. Then true value of the object is, okay, true value, okay, length, true value is, so L2 is equal to L1 into 1 plus of alpha into delta T. The same thing I can take. True value is equal to L, initial length is L. For example, at T1 degree Celsius length L is there, 1 plus of alpha into delta T. Alpha of S I can take. Alpha of S means coefficient of linear expansion of the scale. Alpha of S represents what? Coefficient of linear expansion of the scale. Now one more case I can take. If the temperature is more than T1 degree Celsius, temperature T1 degree Celsius ಕಿನ ಜಾಸ್ತಿ ಆದಾಗ ಏನಾಗುತ್ತೆ, ಇಲ್ಲಿ length of the object is less than that of actual length. ಆಬ್ಜೆಕ್ಟ್ ನ ಲೆಂತ್ actual length ಕಿನ ಏನಾಗುತ್ತೆ ಸ್ಕೇಲ್ ನಲ್ಲಿ ಕಡಿಮೆ ತೋರಿಸುತ್ತೆ T1 degree Celsius ಕಿನ ಜಾಸ್ತಿ ಟೆಂಪರೇಚರ್ ಇದ್ದಾಗ. ಸೆಕೆಂಡ್ ಕೇಸ್ ನಲ್ಲಿ ಏನಂತ ತಗೊಂತೀನಿ ಇಲ್ಲಿ ನಾನು, in that second case, if temperature is less than T1 degree Celsius, for example T1 degree Celsius 30 ಡಿಗ್ರಿ ಅದಂತ ಅನ್ಕೋರಿ. ಮೊದಲನೇ ಕೇಸ್ನಲ್ಲಿ T2 ಏನಂತ ತಗೊಂತೀನಿ, 100 ಡಿಗ್ರಿ ಸೆಲ್ಸಿಯಸ್ ತಗೊಂತೀನಿ. ಇದು ಮೊದಲನೇ ಕೇಸ್ನಲ್ಲಿ ಆಯಿತು. ಇವಾಗ ಸೆಕೆಂಡ್ ಕೇಸ್ನಲ್ಲಿ T1 30 ತಗೊಂತೀನಿ, T2 ನ 0 ಡಿಗ್ರಿ ಸೆಲ್ಸಿಯಸ್ ತಗೊಂತೀನಿ. ಹಂಗಂದ್ರೆ T2 ವ್ಯಾಲ್ಯೂ ಏನಾಗ್ತಿದೆ, T1 ಕಿನ ಕಡಿಮೆ ಆಗ್ತಿದೆ. T2 ವ್ಯಾಲ್ಯೂ T1 ಕಿನ ಕಡಿಮೆ ಆದಾಗ ಸ್ಕೇಲ್ ಏನಾಗುತ್ತೆ, ಕಾಂಟ್ರಾಸ್ಟ್ ಆಗುತ್ತೆ. ಸೊ T1 ಕಿನ ಜಾಸ್ತಿ ಟೆಂಪರೇಚರ್ ಕೊಟ್ಟಾಗ ಮೆಟಲ್ ಸ್ಕೇಲು ಎಕ್ಸ್ಪ್ಯಾಂಡ್ ಆಯಿತು, ಹೌದು. ಇಲ್ಲಿ T1 ಕಿನ ಟೆಂಪರೇಚರ್ ಕಡಿಮೆ ಕೊಟ್ಟಾಗ ಮೆಟಲ್ ಸ್ಕೇಲ್ ಏನಾಗಬೇಕು, ಸೊ ಕಾಂಪ್ರೆಸ್ ಆಗಬೇಕು ಇಲ್ಲಿ. Look at here, if the temperature is less than T1 degree Celsius, then look at here, if temperature is less than T1 degree Celsius, then length of the object measured from the scale is more than the actual length, more than the actual length. ಇಲ್ಲಿ
ಟೆಂಪರೇಚರ್ T2 T1 ಕಿನ ಕಡಿಮೆ ಇದ್ದಾಗ ಆಬ್ಜೆಕ್ಟಿನ ಲೆಂತ್ ಏನಂತಾಗುತ್ತೆ ಇಲ್ಲಿ? ಫಾರ್ ಎಕ್ಸಾಂಪಲ್ at T1 degree Celsius I said that object length is showing 5 cm. object length ಎಷ್ಟಾಯಿತು? 5 cm ಆಯಿತು. ಈಗ ಟೆಂಪರೇಚರ್ T2 T1 ಕಿನ ಕಡಿಮೆ ಇದ್ದಾಗ ಏನಾಗುತ್ತೆ? ಸ್ಕೇಲ್ ಕಾಂಟ್ರಾಸ್ಟ್ ಆಗುತ್ತೆ. ಸ್ಕೇಲ್ ಕಾಂಟ್ರಾಸ್ಟ್ ಆದರೆ ಏನಿಲ್ಲಿ ಡಿವಿಷನ್ಸ್ಗಳಿರ್ತವೆ, ಡಿವಿಷನ್ಸ್ ಕ್ಲೋಸ್ ಬರ್ತವೆ. ಡಿವಿಷನ್ಸ್ ಕ್ಲೋಸ್ ಬಂದಾಗ ಇಲ್ಲಿ ಏನಾಗುತ್ತೆ? ಅಗೇನ್ ಈ ಸ್ಕೇಲಿಂದ ರಾಂಗ್ ರೀಡಿಂಗ್ ಪ್ರೆಡಿಕ್ಟ್ ಆಗುತ್ತೆ. ಈ ರಾಂಗ್ ರೀಡಿಂಗ್ ಏನಂತ ಆಗುತ್ತೆ? ಆಬ್ಜೆಕ್ಟಿನ ಆಕ್ಚುವಲ್ ಲೆಂತ್ಕಿನ ಈ ಸ್ಕೇಲ್ನಲ್ಲಿ ಜಾಸ್ತಿ ತೋರಿಸುತ್ತೆ. ಇವಾಗ ಇನ್ ದಿಸ್ ಸಿಚುವೇಶನ್ ಆಬ್ಜೆಕ್ಟ್ ಲೆಂತ್ ಬಿಕಮ್ಸ್ 5.2 ಸೆಂಟಿಮೀಟರ್. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಮೊದಲನೇ ಕೇಸ್ನಲ್ಲಿ T2 ವ್ಯಾಲ್ಯೂ T1 ಕಿನ್ನ ಜಾಸ್ತಿ ಇದ್ರೆ, T1 ಈಸ್ 30, T2 ಈಸ್ 100 ಡಿಗ್ರಿ ಸೆಲ್ಸಿಯಸ್ ಆಯಿತು. ಇನ್ ದಟ್ ಸಿಚುವೇಶನ್, ಆ ಸಿಚುವೇಶನ್ನಲ್ಲಿ ಆಬ್ಜೆಕ್ಟಿನ ಲೆಂತ್ ಏನಾಗುತ್ತೆ? ಆಕ್ಚುವಲ್ ಲೆಂತ್ಕಿನ್ನ ಕಡಿಮೆ ತೋರಿಸುತ್ತೆ. ಲುಕ್ ಅಟ್ ಹಿಯರ್, ಲೆಂತ್ ಆಫ್ ದ ಆಬ್ಜೆಕ್ಟ್ ಈಸ್ ಮೇಜರ್ಡ್ ಫ್ರಮ್ ದ ಸ್ಕೇಲ್ ಈಸ್ ಲೆಸ್ ದೆನ್ ದ ಆಕ್ಚುವಲ್ ಲೆಂತ್. ವೈ? ಬಿಕಾಸ್ ಇಲ್ಲೇ ನಿಮಗೆ ಸ್ಕೇಲಲ್ಲಿ ಡಿವಿಷನ್ಸ್ಗಳಿರ್ತವೆ, ಎಕ್ಸ್ಪ್ಯಾಂಡ್ ಆಗೋದ್ರಿಂದ ದೂರ ಶಿಫ್ಟ್ ಆಗುತ್ತೆ. ಡಿವಿಷನ್ಸ್ಗಳು ದೂರ ಶಿಫ್ಟ್ ಆದಾಗ ಈ ಆಬ್ಜೆಕ್ಟಿನ ಲೆಂತ್ ಆಕ್ಚುವಲ್ ಲೆಂತ್ಕಿನ ಏನಂತ ಆಗುತ್ತೆ? ಕಡಿಮೆ ಅಂತ ಆಗುತ್ತೆ. ಇಲ್ಲಿ ಟೆಂಪರೇಚರ್ T2 ವ್ಯಾಲ್ಯೂ T1 ಕಿನ ಕಡಿಮೆ ಇದೆ ಅಂತ ಅನ್ಕೋರಿ. ಇವಾಗ ಏನಾಗುತ್ತೆ? ಮೆಟಲ್ ಸ್ಕೇಲು ಕಾಂಪ್ರೆಸ್ ಆಗುತ್ತೆ. ಮೆಟಲ್ ಸ್ಕೇಲು ಕಾಂಪ್ರೆಸ್ ಆದಾಗ ಏನು ಡಿವಿಷನ್ಸ್ಗಳು ಇರ್ತವೆ, ಈ ಡಿವಿಷನ್ಸ್ಗಳು ಇನ್ನೂ ಕ್ಲೋಸ್ ಆಗಿ ಬರ್ತವೆ. ಕಾಂಪ್ರೆಸ್ ಆಗೋದ್ರಿಂದ ಡಿವಿಷನ್ಸ್ಗಳು ಕ್ಲೋಸ್ ಆಗಿ ಬಂದಾಗ ಆಬ್ಜೆಕ್ಟಿನ ಲೆಂತ್ ಏನಂತ ಆಗುತ್ತೆ? ಈ ಮೆಟಲ್ ಸ್ಕೇಲ್ನಲ್ಲಿ ಆಬ್ಜೆಕ್ಟಿನ ಲೆಂತ್ ಆಕ್ಚುವಲ್ ಲೆಂತ್ಕಿನ ಜಾಸ್ತಿನೇ ತೋರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಜರ್ಡ್ ಲೆಂತ್ ಈಸ್ ಮೋರ್ ದೆನ್ ದ ಆಕ್ಚುವಲ್ ಲೆಂತ್. ದೆನ್ ಟ್ರೂ ವ್ಯಾಲ್ಯೂ I can consider L into 1 minus of alpha of S into delta T. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಇಲ್ಲಿ ಆಕ್ಚುವಲ್ ಲೆಂತ್ಕಿನ್ನ ಕಡಿಮೆ ಲೆಂತ್ ತೋರಿಸಿದ್ರೆ ಏನು ತಗೋಬೇಕು? 1 ಪ್ಲಸ್ ಆಫ್ ಅಲ್ಫಾ ಆಫ್ ಎಸ್ ಇಂಟು ಡೆಲ್ಟಾ ಟಿ. ಇಲ್ಲಿ ಆಕ್ಚುವಲ್ ಲೆಂತ್ಕಿನ್ನ ಜಾಸ್ತಿ ತೋರಿಸ್ತಿದೆ, ಅದಕ್ಕೆ ಏನಂತ ತಗೋಬೇಕು? ಮೈನಸ್ ಸೈನ್ ತಗೋಬೇಕು. ಸೊ ಟ್ರೂ ಲೆಂತ್ ಈಸ್ L ಆಫ್ ಟಿ ವಿ ಐ ಕ್ಯಾನ್ ಟೇಕ್. L ಆಫ್ T2V ಅಂದ್ರೆ ಏನ್ರಿ? ಟ್ರೂ ವ್ಯಾಲ್ಯೂ ಲೆಂತ್. ಇಟ್ ಈಸ್ ಈಕ್ವಲ್ ಟು L. L ಅಂದ್ರೆ ಒರಿಜಿನಲ್ ಲೆಂತ್. 1 ಮೈನಸ್ ಆಫ್ ಅಲ್ಫಾ ಆಫ್ ಎಸ್ ಇಂಟು ಡೆಲ್ಟಾ ಆಫ್ ಟಿ. So this is the second equation I can take. Now third case I can take it here. ಏನು ತಗೊಂತಿದ್ರಲ್ಲಿ ಥರ್ಡ್ ಕೇಸ್ನಲ್ಲಿ? ಫಾರ್ ಎಕ್ಸಾಂಪಲ್, as the temperature is increases, so look at here, as the temperature is increases means scale temperature is also increases and this object length is also increases. Did you get my point? Here in that first two case, as the temperature is rises, ಇಲ್ಲಿ ಟೆಂಪರೇಚರ್ ಜಾಸ್ತಿ ಆದರೆ ನಾನು ಬರೀ ಸ್ಕೇಲಿನ ಎಕ್ಸ್ಪ್ಯಾನ್ಷನ್ ಅನ್ನು ಒಂದನ್ನೇ ಕನ್ಸಿಡರ್ ಮಾಡೀನಿ. ಇಲ್ಲಿ ಏನು ಮಾಡ್ತೀನಿ? ಸ್ಕೇಲಿನ ಎಕ್ಸ್ಪ್ಯಾನ್ಷನ್ ತಗೊಂತೀನಿ, ಅದ್ರ ಜೊತೆಗೆ ಆಬ್ಜೆಕ್ಟಿನ ಎಕ್ಸ್ಪ್ಯಾನ್ಷನ್ ತಗೊಂತೀನಿ. ಲುಕ್ ಅಟ್ ಹಿಯರ್, ಇಫ್ ಆಬ್ಜೆಕ್ಟ್ ಆರ್ ದಿಸ್ ಆಬ್ಜೆಕ್ಟ್ ಐ ಕ್ಯಾನ್ ಕನ್ಸಿಡರ್ ಆಸ್ ಮೆಟಲ್ ರಾಡ್. ಈ ಆಬ್ಜೆಕ್ಟ್ ಏನಂತ ಕನ್ಸಿಡರ್ ಮಾಡ್ತೀನಿ? ಮೆಟಲ್ ರಾಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಫ್ ಮೆಟಲ್ ರಾಡ್ is at temperature T1, ಮೆಟಲ್ ರಾಡು T1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿದ್ದಾಗ ಅದರ ಲೆಂತ್ ಏನಾಗಿರುತ್ತೆ? ಇಫ್ ಮೆಟಲ್ ರಾಡ್ ಈಸ್ ಅಟ್ T1 ಡಿಗ್ರಿ ಸೆಲ್ಸಿಯಸ್, ಇಟ್ಸ್ ಲೆಂತ್ ಈಸ್ L ಆಫ್ ಸಿ. ಸೊ ಆಕ್ಚುವಲ್ ಲೆಂತ್ T1 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಇದರ ಲೆಂತ್ ಏನಿದೆ? ಆಕ್ಚುವಲ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಫ್ ಟೆಂಪರೇಚರ್ becomes T2 ಡಿಗ್ರಿ ಸೆಲ್ಸಿಯಸ್, ಟೆಂಪರೇಚರ್ T2 ಡಿಗ್ರಿ ಸೆಲ್ಸಿಯಸ್ ಆದರೆ ಸೊ ಅಲ್ಲೇನಂತ ಕನ್ಸಿಡರ್ ಮಾಡಬೇಕು ನಾನು? ಸೊ ವಾಟ್ ಅಬೌಟ್ ಇಟ್ಸ್ ಚೇಂಜ್ ಇನ್ ಲೆಂತ್ ಐ ಕ್ಯಾನ್ ಕನ್ಸಿಡರ್. ಏನಂತ ಕನ್ಸಿಡರ್ ಮಾಡಬೇಕು? ಚೇಂಜ್ ಇನ್ ಲೆಂತ್ ಅಂತ ಕನ್ಸಿಡರ್ ಮಾಡಬೇಕು. ಲುಕ್ ಅಟ್ ಹಿಯರ್, ಚೇಂಜ್ ಇನ್ ಲೆಂತ್ ಐ ಕ್ಯಾನ್ ಕನ್ಸಿಡರ್. ಸೊ ದ್ಯಾಟ್ ಈಸ್ ಇನಿಷಿಯಲ್ ಲೆಂತ್ ಏನಂತ ತಗೊಂಡಿದ್ದೀನಿ? L ಆಫ್ ಸಿ ಅಂತ ತಗೊಂಡಿದ್ದೀನಿ. 1 ಪ್ಲಸ್ ಆಫ್ alpha. Alpha of the means alpha means coefficient of linear expansion of the metal rod. So alpha of m I can take coefficient of linear expansion of the metal rod into delta t. Did you get my point? So this is about metal rod. These two equations are related to metal scale. Don't get confused here. ಈ ಎರಡು equation ಯಾವುದಕ್ಕೆ ರಿಲೇಟೆಡ್ ಇದೆ? ಮೆಟಲ್ ಸ್ಕೇಲಿಗೆ ರಿಲೇಟೆಡ್ ಇದೆ. ಈ ಇಕ್ವೇಶನ್ ಯಾವುದಕ್ಕೆ ರಿಲೇಟೆಡ್ ಆಯಿತು? ಈ ಇಕ್ವೇಶನ್ ಮೆಟಾಲಿಕ್ ರಾಡ್ಗೆ ರಿಲೇಟೆಡ್ ಆಯಿತು. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಲುಕ್ ಆಟ್ ಹಿಯರ್, L ಈಸ್ ಈಕ್ವಲ್ ಟು L ಆಫ್ ಸಿ 1 ಪ್ಲಸ್ ಆಫ್ ಅಲ್ಫಾ ಆಫ್ ಎಮ್ ಅಂದರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಮೆಟಲ್ ರಾಡ್. ಇದನ್ನ ಇಕ್ವೇಶನ್ 3 ಅಂತ ಕನ್ಸಿಡರ್ ಮಾಡ್ತೇನೆ. ಇಲ್ಲಿ ಆಬ್ಜೆಕ್ಟಿನ ಯಾವ ಆಬ್ಜೆಕ್ಟ್ ಅಂತ ತಗೊಂತೀನಿ, ಆ ಆಬ್ಜೆಕ್ಟ್ ಎಕ್ಸ್ಪ್ಯಾಂಡ್ ಆಯಿತು, ಸ್ಕೇಲು ಎಕ್ಸ್ಪ್ಯಾಂಡ್ ಆಯಿತು. ಸ್ಕೇಲ್ ಎಷ್ಟು ಟೈಮ್ ಎಕ್ಸ್ಪ್ಯಾಂಡ್ ಆಯಿತು? ಮೆಟಲ್ ಸ್ಕೇಲ್ ಈಸ್
ಮೆಟಲ್ ಸ್ಕೇಲ್ ಈಸ್ ಇನ್ಕ್ರೀಸ್ ಬೈ, ಹೌದಾ, ಮೆಟಲ್ ಸ್ಕೇಲ್ ಎಷ್ಟು ಇನ್ಕ್ರೀಸ್ ಆಯಿತು, ಇನ್ಕ್ರೀಸ್ ಬೈ 1 ಪ್ಲಸ್ ಆಫ್ ಆಲ್ಫಾ ಆಫ್ ಎಸ್ ಇಂಟು ಡೆಲ್ಟಾ ಟಿ ಟೈಮ್. ಮೆಟಲ್ ಸ್ಕೇಲ್ ಈಸ್ ಇನ್ಕ್ರೀಸ್ ಬೈ 1 ಪ್ಲಸ್ ಆಫ್ ಆಲ್ಫಾ ಆಫ್ ಎಸ್ ಇಂಟು ಡೆಲ್ಟಾ ಟಿ ಟೈಮ್ಸ್. ಇಷ್ಟು ಟೈಮ್ ಏನಾಗ್ತಿದೆ ಇಲ್ಲಿ, ಮೆಟಲ್ ಸ್ಕೇಲಿನ ಲೆಂತ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ದೆನ್ ವಾಟ್ ಅಬೌಟ್ ದ ಅಬ್ಸರ್ವ್ ಲೆಂತ್? ಅಬ್ಸರ್ವ್ ಲೆಂತ್ ಈಸ್ ಏನನ್ನ ಕನ್ಸಿಡರ್ ಮಾಡಬೇಕು, ಅಬ್ಸರ್ವ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀನಿ. LOBS, observe length is, so length of the metal rod divided by length of the metal scale, L of C into 1 plus of, look at here, L of C into 1 plus of alpha of M into delta T divided by 1 plus of alpha of S into delta T. Okay, now I will simplify this equation. Observe length, LOBS means observe length is L of C into 1 plus of alpha of M into delta T. ಈ ಡಿನಾಮಿನೇಟರ್ ಇದ್ದದ್ದು ನ್ಯೂಮರೇಟರ್ ತಗೊಂತೀನಿ. 1 plus of alpha of S into delta T whole to the power of -1. Okay, so observe length is L of C into 1 plus of alpha of M into delta T. ಇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಇಂದ ಅಗೇನ್ 1 ಪ್ಲಸ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಏನಂತ ಬರ್ಕೋಬಹುದು, 1 ಪ್ಲಸ್ ಆಫ್ ಈ ಎನ್ ಟರ್ಮ್ ಈ ಕಡೆ ತಗೋಬಹುದು, ಎನ್ ಇಂಟು ಎಕ್ಸ್. ಇದೇ ಥರ ನಾನು ಈ ಇಕ್ವೇಷನ್ಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. 1 -1 ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಆಫ್ ಅಲ್ಫಾ ಆಫ್ ಎಸ್ ಇಂಟು ಡೆಲ್ಟಾ ಟಿ. ಈ ಇಕ್ವೇಷನ್ನಲ್ಲಿ ಏನನ್ನ ಕಾಮನ್ ತಗೋಬೋದು ನಾನಿಲ್ಲಿ, look at here, L of C into 1 plus of alpha of M minus alpha of S into delta T. So this is the required expression for that of observed length. So this is NEET application. So NEET related questions they may ask related to this thing, expansion of the measuring scale. So simpler thing, you may remember that ಇಲ್ಲಿ ನಾನು ಒಂದು ಮೆಟಲ್ ಸ್ಕೇಲಿಂದ ಏನು ಮಾಡ್ತಿದ್ದೀನಿ, ಒಂದು ಆಬ್ಜೆಕ್ಟನ್ನು ಮೆಜರ್ಮೆಂಟ್ ಮಾಡ್ತಿದ್ದೀನಿ, ರೈಟ್. ಈ ಮೆಟಲ್ ಸ್ಕೇಲಿಂದ ಆಬ್ಜೆಕ್ಟನ್ನು ಮೆಜರ್ಮೆಂಟ್ ಮಾಡುವಾಗ ಮೆಟಲ್ ಸ್ಕೇಲಿನ ಟೆಂಪ್ರೇಚರು ಒರಿಜಿನಲ್ ಟೆಂಪ್ರೇಚರ್ಕಿಂತ ಜಾಸ್ತಿ ಆಯ್ತಂದರೆ ಆ್ಯಕ್ಚುವಲ್ ಲೆಂತ್ಕಿನ ಏನಾಗುತ್ತೆ, ಆಬ್ಜೆಕ್ಟ್ ಲೆಂತ್ ಇಲ್ಲಿ ಕಡಿಮೆ ತೋರಿಸುತ್ತೆ. ವೈ? ಬಿಕಾಸ್ ಲೈನ್ಸ್ ಆರ್ ಅಪಾರ್ಟ್ ಹಿಯರ್. ಆ ಮೆಟಲ್ ಸ್ಕೇಲ್ನ ಲೈನ್ಗಳೇನಾಗ್ತವೆ, ದೂರ ಹೋಗೋದ್ರಿಂದ ಇಲ್ಲೇನಾಗುತ್ತೆ, ಆಬ್ಜೆಕ್ಟ್ನ ಲೆಂತು ಆ್ಯಕ್ಚುವಲ್ ಲೆಂತ್ಕಿಂತ ಕಡಿಮೆ ಆಗುತ್ತೆ. ಟ್ರೂ ವ್ಯಾಲ್ಯೂನ ಈ ಫಾರ್ಮುಲೆಯಿಂದ ಕಂಡುಹಿಡಿಬೇಕು. ಇಲ್ಲಿ T2 ಡಿಗ್ರಿ ಸೆಲ್ಸಿಯಸ್ ಆ್ಯಕ್ಚುವಲ್ ಟೆಂಪ್ರೇಚರ್ಕಿನ್ನ ಇಲ್ಲಿ T2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆದಾಗ ಏನಾಗುತ್ತೆ, ಮೆಟಲ್ ಸ್ಕೇಲಲ್ಲಿ ಕಾಂಪ್ರೆಸ್ ಆಗುತ್ತೆ ಅಥವಾ ಕಾಂಟ್ರಾಸ್ಟ್ ಆಗುತ್ತೆ. ಮೆಟಲ್ ಸ್ಕೇಲು ಕಾಂಟ್ರಾಸ್ಟ್ ಆದರೆ ಇಲ್ಲಿ ಮೆಟಲ್ ಸ್ಕೇಲಲ್ಲಿರುವಂಥ ಲೈನ್ಗಳೇನಾಗ್ತವೆ, ಸಮೀಪ ಬರ್ತೈತಿ. ಸೊ ಮೆಟಲ್ ಸ್ಕೇಲಿನ ಲೈನ್ಗಳು ಸಮೀಪ ಬಂದಾಗ ಏನಾಗುತ್ತೆ, ಆಬ್ಜೆಕ್ಟಿನ ಲೆಂತ್ ಆ್ಯಕ್ಚುವಲ್ ಲೆಂತ್ಕಿನ್ನ ಜಾಸ್ತಿ ತೋರಿಸುತ್ತೆ. ಲೆಂತ್ ಆಫ್ ದ ಆಬ್ಜೆಕ್ಟ್ ಈಸ್ ಮೋರ್ ದೆನ್ ದ ಆ್ಯಕ್ಚುವಲ್ ಲೆಂತ್, ಅವಾಗ ಟ್ರೂ ಲೆಂತ್. ಹೌದು. ಇವಾಗ ನಾನು ಯಾವ ಮೆಟಲ್ ರಾಡಿನ ಲೆಂತ್ನ ಮೆಜರ್ಮೆಂಟ್ ಮಾಡ್ತಿದ್ದೀನಿ, ಆ ಮೆಟಲ್ ರಾಡಿನ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಮೆಟಲ್ ರಾಡಿನ ಲೆಂತ್ ಇನ್ಕ್ರೀಸ್ ಆಯಿತು. ಅದ್ರ ಜೊತೆಗೆ ಮೆಟಲ್ ಸ್ಕೇಲ್ನ ಲೆಂತು ಪ್ರತಿ ಸಲ ಎಷ್ಟು ಜಾಸ್ತಿ ಆಯಿತು, 1 ಪ್ಲಸ್ ಆಫ್ ಆಲ್ಫಾ ಆಫ್ ಎಸ್ ಇಂಟು ಡೆಲ್ಟಾ ಟಿ ಟೈಮ್ನಷ್ಟು ಜಾಸ್ತಿ ಆಯಿತು. ಅಬ್ಸರ್ವ್ ಲೆಂತ್ ಏನಂತ ತಗೋಬೇಕು, ಅಬ್ಸರ್ವ್ ಲೆಂತ್ ಈಸ್ ಈಕ್ವಲ್ ಟು ಎಲ್ ಆಫ್ ಸಿ ಮೀನ್ಸ್ ಆ್ಯಕ್ಚುವಲ್ ಲೆಂತ್ ಐ ಕ್ಯಾನ್ ಕನ್ಸಿಡರ್ 1 ಪ್ಲಸ್ ಆಫ್ ಆಲ್ಫಾ ಆಫ್ ಎಮ್ ಅಂದ್ರೇನು, coefficient of linear expansion of the metal rod minus of alpha of S ಅಂದ್ರೇನು, coefficient of linear expansion of the metal scale here into delta T means rise in temperature. This is all about expansion of the measuring